ನಮ್ಮ ಹೆಸರು ಯೇಸುಮಿತ್ರ ಅಂತ, ರಾಯಚೂರು ರಾಯಚೂರು ಜಿಲ್ಲಾಧ್ಯಕ್ಷ ನಾನು. ಇವತ್ತು ರಾಯಚೂರಿನ ಗ್ರಾಮೀಣ ಭಾಗದ ಒಂದು ಬ್ಲಾಕ್ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೀವಿ. ಸೊ ರಾಯಚೂರು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಬ್ಲಾಕ್ ಅಧ್ಯಕ್ಷನ ಆಲ್ರೆಡಿ ನೇಮಕ ಮಾಡಿದ್ವಿ. ಇನ್ನು ಸ್ವಲ್ಪ ಆದೇಶ ಕೊಡಿಸೋದೇ ಬಾಕಿ ಇದೆ. ಸುಮಾರು ನಮ್ ಕಡೆ 14 ಬ್ಲಾಕ್ಗಳು ಬರ್ತವೆ. 14 ಬ್ಲಾಕ್ಗಳಲ್ಲಿ ಎಲ್ಲಾ ಬ್ಲಾಕ್ಗಳನ್ನ ಭರ್ತಿ ಮಾಡಿದ್ದೀವಿ. ಸೊ ಇನ್ನೊಂದು ಮಹಿಳಾ ಬ್ಲಾಕ್ಗಳು ಆಗ್ಬೇಕಾಗಿದೆ. ಮಹಿಳಾ ಆಲ್ಮೋಸ್ಟ್ ಅಲ್ಲಿ ಈಗ ಒಂದು 8 ರಿಂದ 10 ಮಹಿಳಾ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ. ಇನ್ನೊಂದು 4-5 ಬ್ಲಾಕ್ ಅಧ್ಯಕ್ಷ ಮಾಡ್ಬೇಕು, ಅದನ್ನು ಪರಿಪೂರ್ಣ ಮಾಡ್ತು ಅಂತ ಹೇಳ್ತೀನಿ. ಇನ್ನೊಂದೇನಂತಂದ್ರೆ ನಾವೇನೀಗ ಈ ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ ತಾಲೂಕು ಬ್ಲಾಕ್ ಅಧ್ಯಕ್ಷರಿಗೆ. ನಾವು ಕೊಟ್ಟಿರುವಂತ ಜವಾಬ್ದಾರಿ ಪ್ರಕಾರ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಹಾಗಾಗಿನೇ ಅವ್ರಿಗೆ ಬ್ಲಾಕ್ ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟು ಅವ್ರಿಗೆ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀವಿ. ಗ್ರಾಮೀಣ ಅಧ್ಯಕ್ಷರು ಕಣ್ಣು ಮುಚ್ಚಿಬಿಟ್ಟಿರ್ತಾರೆ. ಅಯ್ಯೋ, ಈಗ ಸ್ಟೈಲ್ ಅಂಬರೀಷ್ ಸ್ಟೈಲ್ ಯಾಕೆ ಮಾಡಿದ್ರು? ಹೇರ್ ಸ್ಟೈಲ್ ನಡಬರ್ಕಿದ್ದಾಗೆ ಅಲ್ಲ ಬರ್ದಿದೆ, ಅದ ಹಂಗಲ್ಲ. ನಾನ್ ಬೇರೆ ಇಲ್ಲಿ ಈ ತರ ಬರ್ದಿದ್ದಾರೆ, ಹಿಂಗೆ ಬರ್ಬೇಕದು. ಗುಲ್ಬರ್ಗ ಐತ್ರಿ ಅದು. ಇದು ಹಿಂಗೆ ಬರುತ್ತಾ? ಎಲ್ಲಿ ಅದನ್ನ ಕೆಲವು ವಿಷಯಗಳು ನಡೀತಾರೆ. ಅದು ಕ್ರಿಟಿಕಲ್ ಅನ್ನೋದಕ್ಕಿಂತ ಬಹಳ ಜವಾಬ್ದಾರಿಯುತವಾಗಿ ನಡ್ಕೋಬೇಕು. ನಿಜ, ಜವಾಬ್ದಾರಿಗೆ ನೀಡೋ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮವ್ರು ಕೂಡ ಜವಾಬ್ದಾರಿಯಾಗಿ ಇರಬೇಕು ಅಂತ ಹೇಳಿದ್ವಿ. ಏನೋ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಕಾರ್ಯಕ್ರಮ ಏನೋ ಮತ್ತೊಂದು ಸಭೆನೋ ಕಾರ್ಯಕ್ರಮ ಇರುತ್ತೆ, ಅಲ್ಲೇನೋ ಸ್ವಲ್ಪ ತೊಂದರೆ ಕೊಡ್ತಾರೆ. ಇವತ್ತು ಪೇಪರ್ ನಾನು ನೋಡಿದೆ. 3ನೇ ತಾರೀಕಿಗೆ ನಮ್ಮ ಮುಖ್ಯಮಂತ್ರಿಗಳು ಸಿಂಗನೂರು ಪ್ರವಾಸ ಇಟ್ಕೊಂಡಿದ್ದಾರೆ. ಸೊ ಕಾರ್ಯಕ್ರಮಗಳಿಗಾಗಿ ಮತ್ತೆ ಅಲ್ಲಿ ಹೋದ್ರೆ ಬೀದಿ ಬದಿ ವ್ಯಾಪಾರಿಗಳು ಅಲ್ಲಿ ಸಿಂಗನೂರಲ್ಲಿ ಸಿದ್ದರಾಮಯ್ಯನವ್ರನ್ನ ನಮ್ಮ ಮುಖ್ಯಮಂತ್ರಿಯವ್ರನ್ನ ಗೆರವ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬೀದಿ ಬದಿ ವ್ಯಾಪಾರಿಗಳು ಯಾರು ಗೆರವ್ ಹಾಕೋ ಪ್ರಯತ್ನ ಮಾಡ್ತಾ ಇಲ್ಲ. ಅಲ್ಲಿ ಕೆಲವು ಜನರು ದುರುದ್ದೇಶವಾಗಿ ಬೀದಿ ಬದಿ ವ್ಯಾಪಾರ ಹಿಡ್ಕೊಂಡು ಬೀದಿ ಬದಿ ವ್ಯಾಪಾರಿಗಳು 5 ಜನ ಹಿಡ್ಕೊಂಡು ಈ ಒಂದು ಕೆಲಸ ಮಾಡ್ಲಕ್ ಹೊಂಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸರ್, ಈಗ ನಾವು ಸಾಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆರ್ಥಿಕ ಪಕ್ಷದ ಬಡವರಿಗೆ ಮಧ್ಯಮ ವರ್ಗದ ಜನಕ್ಕೆ ಎಲ್ಲ ಅಭಿವೃದ್ಧಿ ಎಲ್ಲ ಏಳಿಗೆ ಕೊಟ್ಟು ಬಹಳಷ್ಟು ನೆಗೆಟಿವ್ ಮಾತಾಡೋದು, ಈ ತರ ತಪ್ಪು ಸಂದೇಶ ಕೊಡೋದು ಬೇರೆ ಎಷ್ಟು ಮಾಡಿದೆ. ಅದು ಕೆಲವು ರೀತಿಯಲ್ಲಿ ನಮ್ಮ ಅಪೋಸಿಟ್ ಇರುವಂತ ಒಂದು ನಮ್ಮ ಒಂದು ವಿರೋಧ ಪಕ್ಷದ ಕೆಲವು ಕಾರ್ಯಕರ್ತರ ಅವರೆಲ್ಲ ಈ ರೀತಿಯಾಗಿ ಎಲ್ಲ ಮಾಡೋ ಪ್ರಯತ್ನ ಮಾಡ್ತಾರೆ. ಅದನ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಕೆಲಸನ ನಾವು ಮಾಡ್ತಾ ಇರ್ತೀವಿ. ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಡಿ ಕೆ ಶಿವಕುಮಾರ್ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ರ. ಜನ ಮೆಚ್ಚಿಕೊಂಡ ಸಲುವಾಗಿ ನಮ್ಮ ಸರ್ಕಾರ ಈ ನಿಟ್ಟಿನಲ್ಲಿ ನಡೆಯಕತ್ತದ ಇವತ್ತು. ಅದನ್ನ ನೋಡಿ ಸಹಿಸಲಾರದಂತ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರು ನಮ್ಮೆಲ್ಲ ಸುಳ್ಳು ಆರೋಪ ಮಾಡ್ತಿರ್ತಾರೆ. ಅದನ್ನ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ ನಾವು.